ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇವತ್ತಿನಿಂದ ಮಹಾಕುಂಭಮೇಳದ ಸಡಗರ ಸಂಭ್ರಮ ಮನೆ ಮಾಡಿದೆ. ಇವತ್ತಿನಿಂದ ಶಿವರಾತ್ರಿಯ ತನಕ 44 ದಿನಗಳ ಮಹಾಕುಂಭೋತ್ಸವಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇವತ್ತಿನಿಂದ ಮಹಾಕುಂಭಮೇಳದ ಸಂಭ್ರಮ. ಇವತ್ತಿನಿಂದ ಶಿವರಾತ್ರಿ ತನಕ ಒಟ್ಟು 44 ದಿನಗಳ ಮಹಾಕುಂಭೋತ್ಸವ ನಡೆಯುತ್ತೆ. ಅತ್ಯಂತ ಅಪರೂಪ, 144 ವರ್ಷಗಳಿಗೆ ಒಮ್ಮೆ ನಡೆಯೋದು. ಕುಂಭಮೇಳದಲ್ಲಿ ನಾಗಸಾಧುಗಳನ್ನು ಕೌತುಕದಿಂದ ನೋಡ್ತಾ ಇದ್ದಾರೆ ಜನರು. ಕುಂಭಮೇಳದಲ್ಲಿ ನಾಗಸಾಧುಗಳ ದರ್ಶನ ಮಾಡಿ ಆಶೀರ್ವಾದ ಪಡೆದಿದ್ದಾರೆ ಕನ್ನಡಿಗರು. ಮಹಾಕುಂಭೋತ್ಸವದಿಂದ ಪಬ್ಲಿಕ್ ಟಿವಿಯ ಮಹಾ ಕವರೇಜ್. ದೇವತೆಗಳ ದರೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಇವತ್ತಿನಿಂದ ಶಾಹಿ ಸ್ನಾನ ಆರಂಭ ಆಗಿದ್ದು ಮುಂದಿನ 45 ದಿನಗಳಲ್ಲಿ 6 ಶಾಹಿ ಸ್ನಾನಗಳು ಬರ್ತವೆ. ಹೀಗಾಗಿ ಜನರು ಬೆಳಗ್ಗೆಯಿಂದಲೇ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ, ಗಂಗಾ, ಯಮುನಾ ಮತ್ತೆ ಸರಸ್ವತಿ, ಈ 3 ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಿದ್ದಾರೆ. ನಾವೀಗ ಪ್ರಯಾಗ್ರಾಜ್ನಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿದ್ದೀವಿ. ಬನ್ನಿ, ಇಲ್ಲಿನ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತೀನಿ. ನೋಡ್ಬೋದು, ಎಲ್ಲಿ ನೋಡಿದ್ರು ಜನವೋ ಜನಸಾಗರ. ಕೋಟ್ಯಾಂತರ ಜನರು ಈಗ ಪ್ರಯಾಗ್ರಾಜ್ಗೆ ಬಂದು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಇವತ್ತಿಂದ ಮುಂದಿನ 45 ದಿನಗಳ ಕಾಲ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇರುವಂಥದ್ದು. ಸುಮಾರು 45 ಕೋಟಿ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ಬೋದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅದರ ಮೊದಲ ದಿನ ಇವತ್ತು ಆರಂಭ ಆಗಿರುವಂಥದ್ದು. ಇವತ್ತು ಮೊದಲ ಶಾಹಿ ಸ್ನಾನ, ಅಂದರೆ ಪುಣ್ಯ ಸ್ನಾನ ಅಂತಲೂ ನಾವು ಕರಿಬೋದು. ಆ ಸ್ನಾನವನ್ನು ಜನರು ಮಾಡ್ತಾ ಇದ್ದಾರೆ. ಪುಷ್ಯ ಪೂರ್ಣಿಮೆಯ ದಿನ ಆಗಿರುವಂಥದ್ದು ಇವತ್ತು. ಹೀಗಾಗಿ ಮೊದಲ ಶಾಹಿ ಸ್ನಾನವನ್ನು ಜನರು ಮಾಡ್ತಾ ಇದ್ದಾರೆ. ನಾಳೆ ಮಕರ ಸಂಕ್ರಾಂತಿಯ ದಿನ ವಿಶೇಷವಾಗಿ ನಾಗಾ ಸಾಧುಗಳು ಇಲ್ಲಿ ಪುಣ್ಯ ಸ್ನಾನವನ್ನು ಅಥವಾ ಶಾಹಿ ಸ್ನಾನವನ್ನು ಮಾಡುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಕೋಟ್ಯಾಂತರ ಜನರು ಬಂದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ತಮ್ಮ ಪಾಪವನ್ನು ಕಳೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ 4 ಗಂಟೆಯಿಂದಲೇ ಇದೇ ದೊಡ್ಡ ಜನಸಂದಣಿಯಲ್ಲಿ ಜನರು ಬಂದು ಕಿಕ್ಕಿರಿದು ತುಂಬಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಇಲ್ಲಿ ಯಾವುದೇ ರೀತಿಯಾದಂಥ ವಯಸ್ಸಿನ ಹಂಗಿಲ್ಲ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲ ವಯೋಸಹಜ, ಎಲ್ಲ ವಯೋಮಾನದ ಜನರು ಇಲ್ಲಿ ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾ ಇರುವಂಥದ್ದು, ತಮ್ಮ ಭಕ್ತಿ ಭಾವನೆಯನ್ನು ಅರ್ಪಣೆ ಮಾಡುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಮೊದಲನೇ ದಿನ ಆಗಿರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ನೀವು ಈ ಭಾಗದಲ್ಲಿ ನೋಡ್ಬೋದು, ಯಾವ ಕಡೆ ನೋಡಿದರೂ ಕೂಡ ಕ್ರೌಡ್ ಅಂದರೆ ಕ್ರೌಡ್ ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಪ್ರಯಾಗ್ರಾಜ್ನಲ್ಲಿ ವಾತಾವರಣ, ಚಳಿಯ ವಾತಾವರಣ, ಶೀತ ಗಾಳಿ, ಒಂದು ರೀತಿ ಮಂಜು ಮುಸುಕಿದ ವಾತಾವರಣ ಇರುವಂಥದ್ದು. ಹೀಗಾಗಿ ಸ್ಪಷ್ಟವಾಗಿ ಕೂಡ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೂರದ ದೃಶ್ಯಗಳಿಂದ ಸಾಧ್ಯವಾದಷ್ಟು ಆ ದೃಶ್ಯಗಳನ್ನು ನಾನು ನಿಮಗೆ ಸೆರೆ ಹಿಡಿದು ತೋರಿಸ್ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಯಾವ ರೀತಿಯಾದಂಥ ಜನಸಂದಣಿ ಇಲ್ಲಿ ಕಿಕ್ಕಿರಿದು ತುಂಬಿದೆ ಅನ್ನುವಂಥದ್ದನ್ನು. ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ನಮಗೆ ಇದೇ ದೃಶ್ಯಗಳು ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಅಮೋಘವಾದಂತಹ ಒಂದು ವಿಶೇಷವಾದಂಥ ದಿನ. ಮಹಾಕುಂಭ ಅನ್ನುವಂಥದ್ದು 144 ವರ್ಷಗಳಿಗೆ ಒಮ್ಮೆ ಬರುವಂಥದ್ದು. ಪ್ರತಿ 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭ ನಡೆಯುತ್ತೆ. ಈ ರೀತಿಯಾದಂಥ 12 ಪೂರ್ಣ ಕುಂಭಗಳು ನಡೆದಾಗ ಒಂದು ಮಹಾಕುಂಭವನ್ನು ಮಾಡಲಾಗುತ್ತೆ. 144 ವರ್ಷಗಳ ಬಳಿಕ ಈ ಒಂದು ಮಹಾಕುಂಭ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಜನರು ಕೂಡ ಸಾಕಷ್ಟು ಭಕ್ತಿ ಭಾವದಿಂದ ಈ ಒಂದು ತ್ರಿವೇಣಿ ಸಂಗಮಕ್ಕೆ ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಜನ ಕನ್ನಡಿಗರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ. ನಾವೀಗ ನಾಗಾಸಾಧುಗಳ ಅಖಾಡಗಳಲ್ಲಿದ್ದೀವಿ. ಇಲ್ಲಿ ಬಹಳಷ್ಟು ಜನ ಕನ್ನಡಿಗರು ಬಂದಿದ್ದಾರೆ, ನಾಗಾಸಾಧುಗಳನ್ನು ನೋಡ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಕೂಡ ಮಾಡ್ತಿದ್ದಾರೆ. ಅವರ ಅನುಭವ ಹೇಗಿದೆ, ಹೇಗೆ ಅನ್ನಿಸ್ತಾ ಇದೆ, ಬನ್ನಿ ಕೇಳೋಣ. ಸರ್, ನಿಮ್ಮ ಹೆಸರೇನು, ಯಾವೂರಿಂದ ಬಂದಿದ್ದೀರಿ? ಮಹೇಶು, ಬ್ಯಾಂಗ್ಳೂರು, ಬಸವನಗುಡಿ ಮನೆ. ಇಲ್ಲಿ ಮೊನ್ನೆ ಬಂದಿದೆ, ತುಂಬ ಅಪರೂಪ ದರ್ಶನ ಆಯಿತು. ಎಲ್ಲ ಬಂದು ಇಲ್ಲಿ ತುಂಬ ಆನಂದ ಆಗಿದ್ದೀವಿ. ನಾವು ನಾಗಾಸಾಧು ನೋಡಿದ್ದೀವಿ. ಇವಾಗ ಅವ್ರ ಆಶೀರ್ವಾದ ಎಲ್ಲ ತಗೊಂಡು ತುಂಬ ಗೌರವ ಅನಿಸ್ತೀವಿ. ಯಾವ್ಯಾವ ಥರದ ನಾಗಾಸಾಧುಗಳು ನೋಡಿದ್ರೆ ಬೇರೆ ಬೇರೆ ವಿಶೇಷವಾಗಿರ್ತಾರೆ. ನಾಗಾಸಾಧುಗಳಲ್ಲಿ ಹಲವಾರು ಜನ ಇರ್ತಾರೆ. ತುಂಬ ಬೇರೆ ಬೇರೆ ಸಾಧುಗಳು ನೋಡಿದ್ವಿ. ಒಬ್ಬರು ಚೈನ್ ಹಾಕಿ ಲಾಕ್ ಮಾಡಿ ಎಲ್ಲ ಬಿಟ್ಟವ್ರೆ. ಸ್ವಲ್ಪ ಜನ ಹೆವಿ ಲಿಫ್ಟಿಂಗ್ ಎಲ್ಲ ಮಾಡ್ತವ್ರೆ. ನಮಗೆ ನೋಡೋಕ್ಕೆ ಅಷ್ಟು ಅಪರೂಪ ಕಾಣಿಸ್ತಾ ಇದೆ. ನಮಗೆ ನೋಡೋಕ್ಕೆ ಇದು ಸಮಥಿಂಗ್ ವೆರಿ ಡಿಫ್ರೆಂಟ್ ಆಗಿದೆ. ಅದಕ್ಕೋಸ್ಕರ ಹೊಸ ಅನುಭವ ಇದು. ಇದು ನನ್ನ ಫಸ್ಟು ಕುಂಭಮೇಳ.
ಸೊ ಬಂದ ಆಮೇಲೆ ತುಂಬ ಸಂತೋಷ ಆಯ್ತು ಇಲ್ಲಿ. ಈಗ ಪುಣ್ಯ ಸ್ನಾನ ಎಲ್ಲ ಮಾಡಿದ್ರ ಹೇಗೆ ಅನಿಸ್ತು? ಮತ್ತೆ ಇಷ್ಟು ದೊಡ್ಡ ಪ್ರಮಾಣದ ಜನಸಂಖ್ಯೆಯನ್ನು ನೋಡಿ ಹೇಗೆ ಅನಿಸ್ತಿದೆ? ಒಂದು ಸ್ಪಿರಿಚುವಲ್ ಇದು ಯಾವತ್ತೂ ನೋಡಿಲ್ಲ ಈ ಥರ ಅಷ್ಟು ಹ್ಯೂಜ್ ಪಬ್ಲಿಕ್ ಯಾವತ್ತೂ ನೋಡಿಲ್ಲ. ಫಸ್ಟ್ ಟೈಮ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಬಂದು ಬೆಳಗ್ಗೆ ಸ್ನಾನ ಮಾಡಿದ್ವಿ 3:30 ಗಂಟೆಗೆ. ಅನುಭವ ಅಲ್ಟಿಮೇಟ್ ಸರ್ ಇದು ಅನುಭವ. ಇದು ಫಸ್ಟ್ ಟೈಮ್ ಅನುಭವ ಲೈಫ್ನಲ್ಲಿ ಆಗಿದ್ದು. ಇಲ್ಲಿ ಯೋಗಿ ಅಷ್ಟು ಕೆಲಸ ಮಾಡೋರೆ, ನಮಗೆ ಒಂದು ಆಶ್ಚರ್ಯ. ಆಲ್ಮೋಸ್ಟ್ ಅರೌಂಡ್ 3 to 2.5 crores ಪಬ್ಲಿಕ್ ಇದೆ ಆಲ್ಮೋಸ್ಟ್ ಇಲ್ಲಿ. ಈಗ ನಾಗಾ ಸಾಧುಗಳನ್ನ ನೋಡುವಾಗ ಏನು ಅನಿಸುತ್ತೆ ಸರ್ ಸಹಜವಾಗಿ? ಈ ಥರ ಇರ್ತಾರ ಜನ, ನಮ್ಗೆ ನೋಡೋಕ್ಕೆ ಅಷ್ಟು ಭಯ ಆಗ್ತಾ ಇದೆ. ಹಿಂಗೆ ಇರ್ತಾರೆ ಇವರು, ಹಿಂಗೆ ಮಾಡ್ತಾರೆ, ಅಷ್ಟು ಚಳಿನಲ್ಲಿ ಹಿಂಗಿರ್ತಾರೆ, ನಮಗೆ ಗೊತ್ತಾಗ್ತಾ ಇಲ್ಲ. बताइए मैडम, आप यहाँ घूम रहे हैं पूरा प्रयागराज में, अब नागा साधु देख रहे, कैसा लग रहा है आपको? Yeah, it's a very amazing and very divine experience and I think कि हम सभी के लिए बहुत ही खुश नसीबी की बात है कि हमें 144 years के बाद में ये मौका मिल रहा है. और मोदी जी और योगी जी के बारे में जितनी बातें मैं कहूँ, आई थिंक इट्स वर्ड्स आर शॉर्टन फॉर दिस. और बहुत अच्छा है नागा साधु जी, जब सारे सोल्जर्स ठंडे पड़ जाते हैं तब हमारे ये वाले सोल्जर्स आगे आके देश की रक्षा करते हैं. एंड बहुत ही स्पिरिचुअल है, वेरी डिवाइन, सभी को आना चाहिए. और जो यहाँ पे व्यवस्था वगैरह है बहुत अच्छी है.